ಬಿ ವಿನಾಯಕ್ ಅವ್ರು ಮಾಡಿದ ತಪ್ಪೇನು? ಕಾಂಗ್ರೆಸ್ ಅನ್ಯಾಯ ಮಾಡಿದ ಯಾಕೆ? ನನ್ನ ಭಾವನೆಗಳಿಗೆ ಅವರು ಪೂರಕವಾಗಿ ಸ್ಪಂದಿಸಿ ಮಾತು ಕೊಟ್ಟದಕ್ಕೆ ನಾನು ಅವರನ್ನು ನಂಬಿಕೊಂಡು ಪಕ್ಷದ ನಾಯಕರನ್ನು ನಂಬಿಕೊಂಡು ನಾನು ಮುಂದುವರೆದೆ. ಕಾಂಗ್ರೆಸ್ ಬೆಲ್ಟ್ ಇರುವಂತ ದೇವದುರ್ಗದಲ್ಲಿ 2023 3,000 ಕುಸ್ತಾಗೋದು ಕಾಂಗ್ರೆಸ್. ನಾನು ಡಿಸೈಡ್ ಮಾಡಿದೆ ದೇವದುರ್ಗ ಬೇಡ ಅಂತ ಹೇಳಿ, ಕೆಲವು ವೈಯಕ್ತಿಕ ಕಾರಣಗಳು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಾಗಲೇ ಏಕಾಏಕಿ ಹೋಗಿ JP ನಡ್ಡಾ ಅವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಕೋಬಹುದು. ಹೌದು, ಅಪ್ ಅಂಡ್ ಡೌನ್ ಇರುತ್ತೆ ರಾಜಕಾರಣದಲ್ಲಿ. ಯಾವುದು ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ. ಬಿ ವಿನಾಯಕ್ ಅವರು ದೇವದುರ್ಗಕ್ಕೆ ಬರಬೇಕು ಅಂತ ಒಂದಷ್ಟು ಜನ, ಬಿ ವಿನಾಯಕ್ ಅವರು ಮಾನ್ವಿಗೆ ಬರಬೇಕು ಅಂತ ಒಂದಷ್ಟು ಜನ. ನಾನು ಪಾಳ್ಯಗಾರಲ್ಲ, ಶಿವನೂಡೇನು ಪಾಳ್ಯಗಾರಲ್ಲ. ಆದರೆ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಅಲ್ಲಿ ಮಾನ್ವಿ ಟಿಕೆಟ್ ನ ತಪ್ಪಿಸಿದ್ದು ಬೋಸರಾಜ್ ಅವರು ಅಂತ ನಿಮಗೆ ಗೊತ್ತಿದೆ. ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ತಿಂಡಿ ತಿನ್ನಕ್ಕೆ ಮನಸ್ಸಾಗ್ತಿಲ್ಲ, ಏನಕ್ಕೂ ಇದ್ದಿಲ್ಲ. ರಾಜ್ಯ ಬಿಜೆಪಿಲೆಲ್ಲ ಸರಿ ಇದೆಯಾ ದಾದಾ? ಒಂದೇನಂದ್ರೆ ಮೆರಿಟ್ ಮೇಲೆ ಅಧಿಕಾರಕ್ಕೆ ಬಂದ್ರೆ ಆ ಪಕ್ಷದಲ್ಲಿ ಒಂದು ತಾಕತ್ತಿದೆ ಅಂತ ಅನ್ಬೇಕು. ನಾಯಕತ್ವ ಹೇಗಿದೆ ಸರ್ ಬಿಜೆಪಿಲಿ? ಯುವ ನಾಯಕತ್ವ ವಿಜಯೇಂದ್ರ ಅಲ್ಲ, ಇವತ್ತಿನ ಅಧಿಕಾರದಲ್ಲಿ ಇದ್ದವ್ರದ್ದು ನಾಳೆ ಹಣೆ ಬರಿ ಏನಾಗ್ತದೆ ಗೊತ್ತಿಲ್ಲ. ಬಿಜೆಪಿಲಿ ಸೈಲೆಂಟ್ ಆಗಿದ್ರೆ ಮಾತ್ರ ಅವಕಾಶ ಅನ್ನೋದು ನಿಮಗೂ ಅರ್ಥ ಆಗಿದೆನಾ? ಯತ್ನಾಳ್ ಅವರು ಮತ್ತೆ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಒಂದು ಬಲ ಬರ್ತದೆ. ತಂದೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಸರ್? ನೈತಿಕವಾಗಿ ಏನಾದರೂ ರಾಜಕಾರಣದಲ್ಲಿ ಹೆಂಗಿರ್ಬೇಕು, ಹೆಂಗ್ ನಡ್ಕೋಬೇಕು, ಜನರ ಜೊತೆ ಹೆಂಗಿರ್ಬೇಕಂತ ಅವ್ರು ನೋಡಿ ನಾವು ಕಲ್ತ್ಕೊಂಡಿವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.